ಇಂತಿಪ್ಪ ಕುಸುಮಾಳ ಸಮಸ್ಯೆಯ ಮೂಲವನ್ನು ತಿಳಿಯಲು ಗುರೂಜಿಯವರು ಯೋಗ ನಿದ್ರೆಯ ಪ್ರಕ್ರಿಯೆಯನ್ನ ಪ್ರಾರಂಭಿಸ್ತಾರೆ. ಕುಸುಮ ಯೋಗ ನಿದ್ರೆಗೆ ಹೋಗ್ತಾಳ? ಬನ್ನಿ ನೋಡೋಣ. ನಿಧಾನವಾಗಿ ಕಣ್ಣು ಮುಚ್ಚಿ. ನಾನು ಹೇಳುವವರೆಗೂ ಕಣ್ಣನ್ನು ತೆಗೆಯೋದು ಬೇಡ. ನಾನು ಹೇಳುವುದನ್ನೆಲ್ಲ ಮಾನಸಿಕವಾಗಿ ಮನಸ್ಸಿನ ಕಣ್ಣಿಂದ ಮಾಡ್ತಾ ಹೋಗಿ ಮನಸ್ಸಿನ ಕಣ್ಣಿಂದ ಕಾಲಿಂದ ತಲೆ ತನಕ ನೋಡ್ಕೊಳ್ಳಿ. ದೇಹ ಹೇಗೆ ಈ ಹಾಸಿಗೆಯ ಮೇಲೆ ರಿಲ್ಯಾಕ್ಸ್ ಮಾಡ್ತಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಗುರೂಜಿಯವರು ಯೋಗ ನಿದ್ರೆ ಪ್ರಕ್ರಿಯೆ ಪ್ರಾರಂಭಿಸಿದ ಕೆಲವೇ ಕ್ಷಣದಲ್ಲಿ ಕುಸುಮ ಬಾಹ್ಯ ಜಗತ್ತಿಗೆ ಹೋಗುತ್ತಾಳೆ. ಆತ್ಮಗಳ ಪ್ರಪಂಚಕ್ಕೆ ಕಾಲಿಡುತ್ತಾಳೆ. ಅವಳ ಸಮಸ್ಯೆಗೆ ಕಾರಣವೇನು ಎಂಬ ಸತ್ಯವನ್ನು ಆಕೆಯಿಂದಲೇ ತಿಳಿಯೋಣ ಬನ್ನಿ. 5 4 3 2 1 ನೋಡಿ, ಮನಸ್ಸಿನ ಕಣ್ಣಿಂದ ನೋಡಿ ಹೇಳ್ತಾ ಹೋಗಿ. ಎಲ್ಲಿದ್ದೀರಿ? ರೋಡ್ ಸೈಡ್ ಇದ್ದೀನಿ. ರೋಡ್ ಸೈಡಲ್ಲಿದ್ದೀರಾ? ವೆರಿ ಗುಡ್. ವೆಹಿಕಲ್ಗಳು ತಿರುಗಾಡ್ತಾ ಇದೆಯಾ? ಅಲ್ಲಿ ಶಬ್ದಗಳು ಕೇಳ್ತಾ ಇದೆ ಕಿವಿಗೆ? ವೆರಿ ಗುಡ್. ಅಲ್ಲಿಂದ ನಿಧಾನವಾಗಿ ನಿಮ್ಮ ದೇಹದ ಕಡೆಗೆ ಬನ್ನಿ. ನಿಮ್ಮ ದೇಹವನ್ನು ಆಂತರಿಕವಾಗಿ ಒಳಗಡೆಯಿಂದ ತಲೆಯಿಂದ ಕಾಲು ತನಕ ಸ್ಕ್ಯಾನ್ ಮಾಡ್ತಾ ಹೋಗಿ. ನಿಮ್ಮ ದೇಹದಲ್ಲಿ ನಿಮ್ಮ ಆತ್ಮವನ್ನು ಬಿಟ್ಟು ಬೇರೆ ಬಣ್ಣಗಳ ಪ್ಯಾಚಸ್ಸು, ಕಲರ್ ಪ್ಯಾಚಸ್, ಮನುಷ್ಯನ ಆಕಾರ, ಪ್ರಾಣಿಗಳ ಆಕಾರ ಏನಾದರೂ ಕಾಣುತ್ತಾ ನೋಡಿ. ಏನು ಕಾಣ್ತಾ ಇದೆ? ಇನ್ನೊಂದು ಬಾಡಿ ಮೇಲ್ಗಡೆ ಫ್ಲೋಟ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ನನ್ನ ತಲೆ ಮೇಲೆ. ನಿನ್ನ ತಲೆ ಮೇಲೆ ಇನ್ನೊಂದು ದೇಹ. ಓಕೆ, ಅದನ್ನು ಬಿಟ್ಟು ಬೇರೆ ಏನೋ ಕಾಣಿಸ್ತಾ ಇಲ್ವಾ? ಇಲ್ಲ, ವಿಂಗ್ಸ್ ಥರ, ನನ್ನ ಬಾಡಿಗೆ ವಿಂಗ್ಸ್ ಥರ ಇರೋದು ಕಾಣಿಸ್ತಾ ಇದೆ. ವೆರಿ ಗುಡ್. ಓಕೆ, ಆಮೇಲೆ ಅದೇ ಹಾರಾಡ್ತಾ ಇದೆ ಬಾಡಿ. ಹಾರಾಡ್ತಾ ಇದ್ದದ್ದು ಬಾಡಿ ಹರಡ್ತಾ ಇದೆಯಾ? ಹಾರಾಡ್ತಾ ಇದೆ. ಓಕೆ, ಅದನ್ನು ಬಿಟ್ಟು ಬೇರೆ ಏನೋ ಕಾಣಿಸ್ತಾ ಇಲ್ವಾ? ಎಕ್ಸಲೆಂಟ್. ನೀನು ರಿಲ್ಯಾಕ್ಸ್ ಮಾಡಲಿ. ಆ ಮೇಲ್ಗಡೆ ವಿಂಗ್ಸ್ ರೂಪದಲ್ಲಿ ಹಾರ್ತಾ ಇರ್ತಕ್ಕಂಥ ಆತ್ಮ ಈ ದೇಹ ಸೇರಿ ಈ ದೇಹದಿಂದ ಹೆಸರಲ್ಲಿ ಯಾರಿದು? ಕುಸುಮಾಳಿಗೆ ಏನಾಗಬೇಕು? ಸೇರ್ಕೊಂಡಿದೆಯಾ? ಮಾತನಾಡೋದಕ್ಕೆ ತನಕ ಭಯ ಆಗ್ತಾ ಇದೆಯಾ? ಗೊತ್ತಿಲ್ಲ. ಓಕೆ, ಏನು ಹೇಳ್ತಾ ಇದೆ ನೋಡಿ, ಅದನ್ನು ಮಾತಾಡಿಸಿ ನೋಡಿ. ಅದಕ್ಕೆ ಸಾಂತ್ವನಗಳನ್ನು ನೀಡಿ. ಭಯ ಬೇಡ. ಎಲ್ಲರೂ ಇಲ್ಲಿ ಇರ್ತಕ್ಕಂಥ ಎಲ್ಲವರು ನಮ್ಮವರೇ, ಅದರ ಹಿತವನ್ನು ಬಯಸುವವರು ಅಂತ ಅದಕ್ಕೆ ಕನ್ವೆ ಮಾಡಿ. ಅದು ಮುದುರ್ಕೊಂಡು ಹಿಂದೆ ಸರಿತಾ ಇದೆ, ಮಾತಾಡೋಕ್ಕಲ್ಲ ಅಂತ ಇದೆ. ಓಕೆ, ಅದಕ್ಕೆ ಹೇಳಿದ್ದು. ಅದಕ್ಕೆ ಭಯ ಪಾಪ ಅಲ್ವಾ? ಅದು ಮೊದಲನೇ ಬಾರಿ ಯಾರೋ ಅದನ್ನು ಕರೀತಾ ಇರೋದ್ರಿಂದ ಅದಕ್ಕೆ ಭಯ ಅನ್ನಿಸ್ತಾ ಇದೆ. ಅದಕ್ಕೆ ಹೇಳಿ, ನಾವೆಲ್ಲರೂ ನಿನ್ನ ಆಪ್ತರು, ನಿನಗೆ ಒಳ್ಳೆಯದನ್ನು ಬಯಸುವವರು ನಾವೆಲ್ಲ. ಅದು ಸಂತೋಷವಾಗಿ ಖುಷಿಯಿಂದ ಬಂದು ಮಾತಾಡಲಿ. ನಮ್ಮಿಂದ ಅದಕ್ಕೆ ಯಾವುದೇ ರೀತಿಯಾದ ನೋವಾಗಲ್ಲ. ಈ ದೇಹದಿಂದ ನಾವು ಅದನ್ನು ಹೊರಗಡೆ ಹೋಗೋದಕ್ಕೆ ಹೇಳೋದಿಲ್ಲ. ಕುಸುಮಾಳ ದೇಹದಲ್ಲಿರುವ ಆತ್ಮ ತನ್ನನ್ನು ಆಕೆಯ ದೇಹದಿಂದ ಬೇರೆ ಮಾಡ್ತಾರೆ ಎಂದು ಭಯಗೊಂಡಿತ್ತು. ಹೀಗಾಗಿ ಆ ಆತ್ಮ ಗುರೂಜಿಯವರ ಜೊತೆ ಮಾತನಾಡಲು ಬಿಲ್ಕುಲ್ ಸಿದ್ಧವಿರಲಿಲ್ಲ. ಹಠ ಬಿಡದ ಗುರೂಜಿ ಕೊನೆಗೂ ಆ ಆತ್ಮಗಳ ಜೊತೆ ಮಾತನಾಡುವಲ್ಲಿ ಯಶಸ್ವಿಯಾಗುತ್ತಾರೆ.
ಖುಷಿ ಖುಷಿಯಿಂದ ಈ ದೇಹದಿಂದ ಹೆಸರಲ್ಲಿ ಬಂದಾಯ್ತಾ? ಈ ದೇಹದಲ್ಲಿ ನೀನು ತುಂಬ ಸಂತೋಷವಾಗಿ ಆನಂದವಾಗಿದೆಯಾ? ಹೌದಾ? ವೆರಿ ಗುಡ್. ಎಷ್ಟು ವರ್ಷಗಳಾಯಿತು ನೀನು ಈ ದೇಹ ಸೇರಿ? ತುಂಬ ವರ್ಷಗಳಾಯ್ತಾ? ವೆರಿ ಗುಡ್. ನೀನು ಸಂತೋಷ ಆಗ್ತಾ ಇದೆಯಾ? ಯಾರಾದರೂ ಕರೆದು ನಿನ್ನನ್ನು ಈ ರೀತಿ ಮಾತಾಡಿಸಿದ್ರಾ? ಸಂತೋಷ ಆಗ್ತಾ ಇದೆಯಾ? ಈ ದೇಹದಲ್ಲಿ ನೀನು ಇರೋದ್ರಿಂದ ದೇಹಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ಕಂದ? ಏನೇನು ತೊಂದರೆ ಆಗಿದೆ ಹೇಳ್ತಾ ಹೋಗ್ಬಿಟ್ಟ. ಅವಳು ಯಾವಾಗಲೂ ಅಳೋದಾಗಿದೆ ಪರಿಸ್ಥಿತಿ. ಓಹೋ, ಯಾವಾಗಲೂ ಅಳೋ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟಿದೆಯಾ? ಓಕೆ. ಯಾಕೆ ಅಳ್ತಾಳವಳು? ಏನು ಕಾರಣಾಂತರದಿಂದ? ಅಂಥದ್ದೇನು ಮಾಡಿದೆ ನೀನು ಅವಳಿಗೆ? ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅವಳಿಗೆ. ಸಹಿಸ್ಕೊಳ್ಳಿಕ್ಕೆ ಆಗದೇ ಇರೋವಂಥ ತೊಂದರೆ ಏನಾಗಿದೆ ಇವಳಿಗೆ ನಿನ್ನಿಂದ? ಕೂತ್ರೆ ಎದ್ರೆ ಮಲಗಿದ್ರೆ ಅಡ್ಡಾಡಿದ್ರೆ ಯಾವುದಕ್ಕೂ ಚೈತನ್ಯ ಇಲ್ಲ. ಚೈತನ್ಯ ಇಲ್ಲ. ಟಯರ್ಡ್ನೆಸ್ ಜಾಸ್ತಿ ಇದೆಯಾ? ಓಕೆ. ಆಮೇಲೆ ಮೈಯೆಲ್ಲ ನವೆ ಆಗುತ್ತೆ. ಮೈಯೆಲ್ಲ ನವೆ ಆಗುತ್ತೆ ಅಂದರೆ ಅದು ನಿನ್ನಿಂದನೇ ಬಂದಿರೋದಾ? ಹೌದಾ? ನೀವೆಲ್ಲ ಕೇಳಿ ತಿಳ್ಕೊಂಡ್ಬೇಡ್ದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ತೊಂದರೆಗಳು ನಿನಗೇನಾದರೂ ಇದೆಯಾ? ಅಂದರೆ ನಿನಗಿರೋದ್ರಿಂದ ಇವಳಿಗೆ ಬರ್ತಾ ಇದೆಯಾ? ನಾನು ಅಷ್ಟು ಪಡ್ತಾ ಇಲ್ಲ. ಅದೆಲ್ಲ ಅವಳಿಗೆ ಕೊಟ್ಬಿಟ್ಟಿದ್ದೀನಿ, ನಾನು ಅವಳಲ್ಲಿ ಸೇಫ್ ಆಗಿರೋಣ ಅಂತ. ಓಹೋ, ಅಂದರೆ ಈ ನವೆ ಆಗೋದು ನಿನಗಿದೆ. ಓಕೆ. ಸ್ಕಿನ್ ಪ್ರಾಬ್ಲಮ್ ನಿನಗಿದೆಯಾ ಅದು? ಆಮೇಲೆ ಇನ್ನೇನು ತೊಂದರೆ ಆಗುತ್ತೆ ಅವಳಿಗೆ? ಮದುವೆ ವಿಚಾರದಲ್ಲಿ ಯಾರು ತೊಂದರೆ ಮಾಡ್ತಾ ಇರೋದು ಅವಳಿಗೆ? ನನಗೆ ಬೇಡ ಅನಿಸುತ್ತೆ. ಹೌದಾ? ನಿನಗೆ ಮದುವೆ ಬೇಡ ಅನ್ಸುತ್ತಾ? ಓಕೆ. ಎಷ್ಟು ವರ್ಷದಲ್ಲಿ ತೀರ್ಕೊಂಡೆ ಪುಟ್ಟ ನೀನು? ಆಕ್ಸಿಡೆಂಟಲ್ಲಿ ಸತ್ತೋದು. ಓಹೋ. ಟ್ರಕ್ ಆಗೋದು ನನ್ನ ಮೇಲೆ. ಟ್ರಕ್ಕು ನಿನ್ನ ಮೇಲೆ ಹಾದು ಹೋಯ್ತಾ? ಅಪಘಾತದಲ್ಲಿ ಮಡಿದ ಒಂದು ಹೆಣ್ಣು ಆತ್ಮ ಕುಸುಮಾಳ ದೇಹದೊಳಗೆ ಸೇರಿಕೊಂಡು ತನಗೆ ಆಗುತ್ತಿದ್ದ ನೋವುಗಳನ್ನೆಲ್ಲ ಕುಸುಮಾಳ ದೇಹಕ್ಕೆ ಕೊಡುತ್ತಿತ್ತು. ಕುಸುಮಾಗೆ ಬರುತ್ತಿದ್ದ ಎಲ್ಲ ಸಮಸ್ಯೆಗಳಿಗೆ ಆ ಆತ್ಮವೇ ಕಾರಣವೆಂಬ ಸತ್ಯವನ್ನು ಗುರೂಜಿಯವರು ಆ ಆತ್ಮದ ಮೂಲಕವೇ ತಿಳಿದುಕೊಳ್ಳುತ್ತಾರೆ. ಸರಿ, ನಿನಗೂ ಕೂಡ ಇವಳಿಗೆ ತೊಂದರೆ ಆಗೋದು ಇಷ್ಟ ಇಲ್ಲ ಅಲ್ವಾ? ನಾನು ನಿನಗೆ ಮುಕ್ತಿ ಮಾರ್ಗಕ್ಕೆ ಕಳಿಸ್ಕೊಡ್ಲಾ? ಪುನರ್ಜನ್ಮದ ಹಾದಿಗೆ. ಮತ್ತೆ ನಿನ್ನ ಸುಂದರವಾದ ದೇಹವನ್ನು ಪಡೆದು ನೀ ಮತ್ತೆ ಹುಟ್ಟಿ ಬರ್ಬೋದು. ಆ ಒಂದು ಅವಕಾಶ ಇದರಲ್ಲಿದೆ. ಬೇಕಾ? ಇವಳು ಸುಂದರವಾಗಿದ್ಲಂತೆ ನಾನು ಇವಳಲ್ಲಿ ಬಂದಿದ್ದೀನಿ. ಕುಸುಮಾಳ ದೇಹದಲ್ಲಿರುವ ಒಂದು ಹೆಣ್ಣು ಆತ್ಮ ಆಕೆಗೆ ಬರುತ್ತಿದ್ದ ಎಲ್ಲ ಸಮಸ್ಯೆಗಳಿಗೆ ಮೂಲವಾಗಿತ್ತು. ಆ ಆತ್ಮಕ್ಕೆ ಗುರೂಜಿಯವರು ಯಾವ ರೀತಿ ಮುಕ್ತಿ ತೋರಿಸ್ತಾರೆ ಅನ್ನೋದನ್ನ ನೋಡೋ ಮೊದಲು ಮತ್ತೊಂದು ಬ್ರೇಕ್.